ನಮಸ್ಕಾರ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕತ್ಲೆಕಾನು ಅಂತ ಇದು ಸಂರಕ್ಷಿತ ಪ್ರದೇಶ. ಈ ಪ್ರದೇಶದಲ್ಲಿ ಏನು ಜೀವ ವೈವಿಧ್ಯತೆ ಇದೆ, ಹಾಗೆ ಏನು ವಿಶೇಷತೆ ಇದೆ ಅಂತ ನಾವು ಇದರ ಒಳಗಡೆ ಹೋಗಿ ನೋಡೋಣ ಬನ್ನಿ. ನಮಸ್ಕಾರ. ನಾವು ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡಿಂದ ಕತ್ಲೆಕಾನ್ ಕಾಡಿಗೆ ಇವತ್ತು ಬಂದಿದ್ದೀವಿ. ನಮ್ಮ ಜೊತೆ ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್ನ ಡೆಪ್ಯೂಟಿ ಡೈರೆಕ್ಟರ್ ಪವಿತ್ರ ಮೇಡಮ್ ಅವರಿದ್ದಾರೆ, ಹಾಗೆ ರಿಸರ್ಚ್ ಅಸೋಸಿಯೇಟ್ ಪ್ರೀತಮ್ ಅವರಿದ್ದಾರೆ. ಸೊ ಈ ಕಾಡು ಈ ಭಾಗದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ವಿಶೇಷವಾದಂತಹ ಜೀವ ವೈವಿಧ್ಯತೆಯನ್ನು ಹೊಂದಿರುವಂತಹ ಪ್ರದೇಶ. ಈ ಪ್ರದೇಶದಲ್ಲಿ ಇರ್ತಕ್ಕಂತಹ ಹಲವಾರು ಸಸ್ಯ ಪ್ರಭೇದಗಳು ರಾಜ್ಯದ ಹಾಗೆ ದೇಶದ ಬೇರೆ ಬೇರೆ ಪ್ರದೇಶಗಳಲ್ಲಿ ಕಾಣಕ್ಕೆ ಸಿಗೋದಿಲ್ಲ. ಅಂತಹ ವಿಶೇಷವಾದ ಸೆಮಿಕಾರ್ಪಸ್ ಕತ್ಲೆಕಾನೆನ್ಸಿಸ್ ಅನ್ನೋ ಸ್ಪೀಶೀಸ್ ಕೂಡ ಇಲ್ಲಿ ಕಂಡು ಬರುತ್ತದೆ. ಇದ್ರ ಬಗ್ಗೆ ಡಾಕ್ಟರ್ ಪ್ರೀತಮ್ ಅವರು ವಿಶೇಷವಾಗಿ ಅಧ್ಯಯನ ಮಾಡಿದ್ದಾರೆ. ಈ ಪ್ರದೇಶಗಳಿಗೆ ಬಹಳಷ್ಟು ಬಾರಿ ಭೇಟಿ ನೀಡಿದ್ದಾರೆ. ಅವರೇ ಹೇಳ್ತಾರೆ ಈ ಪ್ರದೇಶದ ವಿಶೇಷತೆ ಏನು ಅಂತ. ನಮಸ್ತೆ. ಇದೊಂದು ಪುರಾತನ ಕಾಡು ಅಂತಾನೆ ಹೇಳ್ಬೋದು ನಾವು. ಇದಕ್ಕೆ ಕತ್ತಲೆಕಾನ್ ಅಂತ ಹೆಸರು ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಸೆಮಿಕಾರ್ಪಸ್ ಕತ್ತಲೆಕಾನೆನ್ಸಿಸ್ ಎಂಬಂತಹ ಒಂದು ಪುರಾತನ ಸಸ್ಯ ಆಫ್ರಿಕಾ ಉಪಖಂಡದಿಂದ ನಮ್ಮ ಭಾರತ ಉಪಖಂಡ ಭಾಗವಾದ ಸಮಯದಲ್ಲಿ ಆ ಒಂದು ಸಸ್ಯ ಈ ಒಂದು ನಮ್ಮ ಪಶ್ಚಿಮ ಘಟ್ಟಗಳ ಕಡೆಗೆ ಕೆಲವೊಂದು ಸಸ್ಯಗಳು ಕೂಡ ಬಂದಿವೆ. ಅದೇ ರೀತಿ ನಾವು ಈ ಭಾಗದಲ್ಲಿ ನೋಡ್ಬೋದು. ನೋಡಿ, ಅಲ್ಲಿ ನೋಡ್ತಾ ಇದ್ದೀರಾ, ಅದರ ಬೇರುಗಳು ಆ ಥರ ಇರ್ತದೆ. ಸ್ಟಿಲ್ಟ್ ರೂಟ್ಸ್ ಅಂತ ಹೇಳ್ತಾರೆ ಅದನ್ನು. ಸೊ ಸ್ಟಿಲ್ಟ್ ರೂಟ್ಸ್ ಹೊಂದಿರುವಂತಹ ಒಂದು ಮರ ಇದು. ನಾವು ಡೈಕಾಟಲಿಡನ್ಸ್ ಪ್ಲಾಂಟ್ಗಳು ನೋಡ್ಬೋದು. ಉದಾಹರಣೆಗೆ ಈ ಕಬ್ಬಿನ ಸಸಿ ಬರುತ್ತೆ ನೋಡಿ, ಅದರಲ್ಲಿ ಇಂಥ ಸ್ಟಿಲ್ಟ್ ರೂಟ್ಸ್ ನೋಡ್ತೀವಿ. ಸೊ ಇದು ಈ ಥರ ಒಂದು ಬೇರುಗಳನ್ನು ಬೆಳೆಯೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಇಲ್ಲಿ ನೆಲದಲ್ಲಿ ನೀವು ನೋಡ್ಬೋದು, ತುಂಬ ಒಂದು ಭೂಭಾಗ ಬಂದ್ಬಿಟ್ಟು ತುಂಬ ತೇವಾಂಶ ಇದೆ. ಈ ತೇವಾಂಶವಾಗಿರುವಂತಹ ಒಂದು ಭೂಭಾಗವನ್ನು ಇದು ಗಟ್ಟಿಯಾಗಿ ತನ್ನ ಬೇರುಗಳಲ್ಲಿ ಹಿಡಿದಿಟ್ಕೊಳ್ಳುತ್ತೆ. ಇದು ಒಂದು ರೀತಿಯಾದಂತಹ ಒಂದು ತಳಿ. ಆದರೆ ಇಲ್ಲಿ ಮುಂದೆ ನೀವು ಬರ್ಬೋದು. ಈಗ ಇಲ್ಲಿ ಇನ್ನೂ ಒಂಥರ ತಳಿ ಇದೆ ನೋಡಿ. ಈ ಪ್ರದೇಶದ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ, ಈ ಥರ ನೋಡಿ, ಇಲ್ಲಿ ಯಾವಾಗಲೂ ಕೆಳಗಡೆ ನೀರು ಹರಿತಾನೆ ಇರುತ್ತೆ. ಇಲ್ಲಿ ವೆಟ್ಲ್ಯಾಂಡ್ಸ್ ಅಂತ ಹೇಳ್ತಾರೆ. ಈ ಒಂದು ವೆಟ್ಲ್ಯಾಂಡ್ಸ್ ಏನಂತ ಹೇಳಿದ್ರೆ, ಇಲ್ಲಿ ತುಂಬ ಇದರದ್ದು ಅಸಿಡಿಟಿ ತುಂಬ ಜಾಸ್ತಿ ಇರುತ್ತೆ. ಅಸಿಡಿಟಿ ಜಾಸ್ತಿ ಇರೋವಂಥ ಒಂದು ಪ್ರದೇಶದಲ್ಲಿ ಈ ಒಂದು ಸಸಿಗಳನ್ನು ನಾವು ನೋಡ್ಬೋದು. ಮತ್ತು ಇಲ್ಲಿ ಒಂದು ಪ್ರಾಣಿ ಪ್ರಭೇದ ಕೂಡ ಒಂದಿದೆ ನೋಡಿ, ಇಲ್ಲಿ ಏಡಿ ಇದೆ ಬದುಕಿರೋವಂಥದ್ದು. ಸೊ ಈ ರೀತಿ ಈ ಪ್ರದೇಶವು ಅತ್ಯಂತ ತೇವಾಂಶ ಹೊಂದಿರೋದ್ರಿಂದ ಮತ್ತು ಈ ಒಂದು ಸ್ಟಿಲ್ಟ್ ರೂಟ್ಸ್ ಹೊಂದಿರುವಂತಹ ಒಂದು ಸಸ್ಯ ಹೊಂದಿರೋದ್ರಿಂದ ಇದು ಹಲವಾರು ಉಭಯವಾಸಿಗಳ ತಳಿಗಳಿಗೆ ಇದು ಆಶ್ರಯ ತಾಣವಾಗಿದೆ. ಮುಂದೆ ಬನ್ನಿ. ಇವಾಗ ಇಲ್ಲಿ ಮುಂದೆ ನೋಡ್ತಾ ಇದ್ರೆ ನೀವು ನೋಡ್ಬೋದು. ನೋಡಿ, ಈ ಥರ ನೀರಿನ ಗರಿ ಹರಿತಾ ಇರುತ್ತೆ ಮಣ್ಣಿನಲ್ಲಿ. ಹಾಗೆ ಬಂದರೆ ನೋಡಿ, ಇದು ಒಂದು ಪ್ರಭೇದ. ಇದು ಮುಂಡಿಗೆ ಗಿಡ. ಇದು ಪಂಡಾನಸ್ ಅಂತ ಹೇಳ್ತಾರೆ. ಇದು ಕೂಡ ಜೋಗು ಪ್ರದೇಶದಲ್ಲಿ ಬೆಳೆಯುವಂಥ ಒಂದು ತಳಿ ಇದು. ಹಾಗೆ ಬಂದರೆ ನೋಡಿ, ಇಲ್ಲಿ ಮತ್ತೊಂದು ವಿಶೇಷ ಸಸ್ಯ ತಳಿಯನ್ನು ನಾವು ಕಾಣ್ಬೋದು. ಇಲ್ಲಿ ನೋಡಿ, ಇದು ನೀ ರೂಟ್ಸ್ ಅಂತ ಹೇಳ್ತಾರೆ ಇದನ್ನ. ಇದು ಮನುಷ್ಯನ ಮಂಡಿ ಹೇಗಿದೆಯಲ್ಲ ಅದೇ ರೀತಿ ಈ ಥರ ಮಂಡಿ ಬೆಂಡ್ ಆಗೋ ರೀತಿಯಲ್ಲಿ ಭೂಮಿಯಿಂದ ಕೆಳಗೆ ಬಂದು ಮತ್ತೆ ಭೂಮಿ ಒಳಗಡೆ ಹೋಗಿರುತ್ತೆ. ಇದನ್ನು ನೀ ರೂಟ್ಸ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಇದು ಬಂದ್ಬಿಟ್ಟು ಈ ಸಸಿಯ ಒಂದು ಇದು ಬೇರು. ಇದು ಜಿಮ್ನಾಕ್ರಾಂತರ ಕೆನಾರಿಕಾ ಅಂತ ಹೇಳಿ ಅದರ ಬೇರುಗಳು. ಇದು ಮಣ್ಣಿನಲ್ಲಿ ತುಂಬ ತೇವಾಂಶ ಇರೋದ್ರಿಂದ ಆಕ್ಸಿಜನ್ ಇಲ್ಲದೆ ಹೋದ ಕಾರಣ ಮಣ್ಣಿನಿಂದ ಹೊರಗಡೆ ಬಂದು ಆಕ್ಸಿಜನ್ ಅಂದರೆ ಆಮ್ಲಜನಕವನ್ನು ತಗೊಂಡು ಮತ್ತೊಮ್ಮೆ ಭೂಮಿ ಒಳಗಡೆ ಹೋಗುತ್ತಿದೆ. ಸೊ ಈ ಒಂದು ಇದರ ಒಂದು ವಿಶೇಷತೆ ಏನು ಅಂತ ಹೇಳಿದರೆ, ಈ ಕಡೆ ನೋಡಿ, ಇಲ್ಲಿ ತುಂಬ ಇದೆ. ಇಲ್ಲಿ ಕಾಣಿಸ್ಬೋದು ನಿಮಗೆ, ತುಂಬ ಇದೆ ಈ ಥರ ನೀರು ಹುಟ್ಟಿರುವಂಥ ಇದು ಬೇರುಗಳು. ಈ ಜಾಗದ ವಿಶೇಷತೆ ಏನು ಅಂತ ಹೇಳಿದ್ರೆ, ಇದನ್ನು ಕತ್ಲೆಕಾನ್ ಅಂತ ಕರೀತಾರೆ ಅಂತ ಆಗಲೇ ಹೇಳಿದೆ. ಇಂಥ ಒಂದು ಕತ್ತಲೆಕಾನ್ ಕಾಡುಗಳು ನಮ್ಮ ರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಹಲವಾರು ಇದೆ. ಇವನ್ನೆಲ್ಲ ಸಂರಕ್ಷಣೆ ಮಾಡಿ ಈ ಒಂದು ಭೂಪ್ರದೇಶವನ್ನು ವಿಶೇಷವಾಗಿ ಜೀವವೈದ್ಯ ಪಾರಂಪರಿಕ ತಾಣ ಅಂತ ಘೋಷಣೆ ಮಾಡಬೇಕು ಅಂತ ನಾವು ಕರ್ನಾಟಕ ಜೀವವೈದ್ಯ ಮಂಡಳಿಯಿಂದ ಒಂದು ಪ್ರಸ್ತಾವನೆಯನ್ನು ನೀಡಿದ್ದೀವಿ ಸರ್ಕಾರಕ್ಕೆ. ಈ ಕತ್ಲೆಕಾನಿನ ಇನ್ನೊಂದು ವಿಶೇಷತೆ ಏನಂದರೆ, ನೀವೆಲ್ಲರೂ ಈ ಥರ ದೈತ್ಯಾಕಾರದ ಮರಗಳನ್ನ ಹಲವಾರು ಪ್ರಭೇದಗಳನ್ನ ಇಲ್ಲಿ ಕಾಣ್ಬೋದು.
ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ಸಿಂಗಬಾಲದ ಮಂಗಗಳು ಎಲ್ರಿಗೂ ಗೊತ್ತಿರುತ್ತೆ ಈಗಾಗಲೇ. ಅಂಥ ಸಿಂಗಬಾಲದ ಮಂಗಗಳು ಈಗ ಎಂಡೇಂಜರ್ಡ್ ಸ್ಪೀಶೀಸ್ ಅಂತ ಸರ್ಕಾರದಿಂದ ಅದನ್ನು ಗುರುತಿಸಿದ್ದಾರೆ. ಈ ದೈತ್ಯಾಕಾರದ ಮರಗಳು ಆ ಸಿಂಗಬಾಲದ ಮಂಗಗಳ ಆವಾಸ ಸ್ಥಾನವಾಗಿದೆ. ಆದ್ದರಿಂದ ನಾವು ಮಂಡಳಿ ಕಡೆಯಿಂದ ಕೂಡ ಈಗಾಗಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಇದನ್ನು ಸಿಂಗಬಾಲದ ಮಂಗಗಳ ಸಂರಕ್ಷಿತ ಪ್ರದೇಶ ಅಂತ ಈಗಾಗಲೇ ಘೋಷಣೆ ಆಗಿದೆ. ಆದರೂ ಕೂಡ ನಾವು ಮಂಡಳಿ ಕಡೆಯಿಂದ ಈ ಒಂದು ಪ್ರದೇಶವನ್ನು ಪಾರಂಪರಿಕ ತಾಣ ಅಂತ ಹೇಳಿ ಇದು ಜೀವವೈವಿಧ್ಯ ಸಮೃದ್ಧಿಯಾಗಿ ಇರುವಂಥ ಈ ಒಂದು ಪ್ರದೇಶವನ್ನು ಪಾರಂಪರಿಕ ತಾಣ ಅಂತೇಳಿ ಘೋಷಣೆ ಮಾಡೋದಕ್ಕೆ ನಾವು ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ನೀಡಿದ್ದೀವಿ.